ಬೆಳ್ಳಿ, ಹಿತ್ತಾಳೆ, ತಾಮ್ರ ಮತ್ತು ಮಣ್ಣು ಇವುಗಳಲ್ಲಿ ಯಾವ ದೀಪ ಹಚ್ಚಬೇಕು? ದೇವರಿಗೆ ದೀಪ ಹಚ್ಚುವಾಗ ಅದರದ್ದೇ ಆದ ನಿಯಮಗಳ ಪ್ರಕಾರ ದೀಪವನ್ನು ಹಚ್ಚಬೇಕು. ದೇವರಿಗೆ ನಾವು ಯಾವ ಲೋಹದ ದೀಪವನ್ನು ಹಚ್ಚಬೇಕು? ದೇವರಿಗೆ ಯಾವ ಲೋಹದ ದೀಪವನ್ನು ಹಚ್ಚುವುದರಿಂದ ಏನು ಪ್ರಯೋಜನ? ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ದೀಪ ಧನಾತ್ಮಕತೆಯ ಸಂಕೇತ. ದೀಪದ ಬೆಳಕಿಗೆ ಎಂತಹುದೇ ಕತ್ತಲೆಯಾದರೂ ಅದನ್ನು ಬೆಳಗಿಸುವ ಶಕ್ತಿ ಇದೆ. ಕತ್ತಲೆ ಕೋಣೆ ಎಷ್ಟೇ ದೊಡ್ಡದಾಗಿದ್ದರೂ ಅದರಲ್ಲಿ ನಾವು ಒಂದು ಪುಟ್ಟ ದೀಪವನ್ನು ಹಚ್ಚಿದರೂ ಅದು ಆ ಸಂಪೂರ್ಣ ಕೋಣೆಯನ್ನು ಬೆಳಕಿನಿಂದ ತುಂಬುತ್ತದೆ. ದೀಪವನ್ನು ಬೆಳಗಿಸುವುದರಿಂದ ಕತ್ತಲೆ ಕಳೆದು ಸಕಾರಾತ್ಮಕತೆ ತುಂಬಿಕೊಂಡಿರುತ್ತದೆ ಹಾಗೂ ಆ ಸ್ಥಳದಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಹಾಗಾಗಿ ದೀಪವನ್ನು ಬೆಳಗಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ದೀಪ ಹಚ್ಚಿದ ಸ್ಥಳ ಹೀಗಿರಬೇಕು. ದೀಪದ ಬೆಳಕಿಗೆ ಕತ್ತಲೆಯನ್ನು ಹೋಗಲಾಡಿಸಿ ಆ ಸ್ಥಳದಲ್ಲಿ ಬೆಳಕನ್ನು ನೀಡುವ ಶಕ್ತಿ ಮಾತ್ರವಲ್ಲ, ಪರಿಸರವನ್ನು ಶುದ್ಧಗೊಳಿಸುವ ಸಾಮರ್ಥ್ಯವೂ ಇದೆ. ದೀಪದ ಬೆಳಕು ನೀವು ದೀಪವನ್ನು ಹಚ್ಚಿದ ಸ್ಥಳವನ್ನು ಬೆಳಗಿಸುತ್ತದೆ ಮತ್ತು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಎನ್ನುವ ನಂಬಿಕೆ ಇದೆ. ಆ ಸ್ಥಳದಲ್ಲಿ ಇರುವವರಿಗೆ ವಿಶ್ರಾಂತಿಯನ್ನುಂಟು ಮಾಡುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಈ ಕಾರಣಕ್ಕಾಗಿ ದೀಪವನ್ನು ತಪ್ಪದೆ ಬೆಳಗಿಸಬೇಕು. ದೀಪದ ಬೆಳಕು ಭರವಸೆಯ ಸಂಕೇತವಾಗಿದೆ. ಎಷ್ಟೇ ಕಷ್ಟದ ಸಂದರ್ಭ ಎದುರಾದರೂ ಅದನ್ನು ಮೆಟ್ಟಿ ನಿಲ್ಲುತ್ತೇವೆ ಎನ್ನುವ ಭರವಸೆ ನಮ್ಮಲ್ಲಿರಬೇಕು. ದೇವರ ಕೋಣೆಯಲ್ಲಿ ಹಿತ್ತಾಳೆ ದೀಪ. ಹಿತ್ತಾಳೆ ದೀಪವನ್ನು ದೇವರಿಗೆ ಬೆಳಗಿಸುವುದಕ್ಕೆ ಅತ್ಯುತ್ತಮವಾದ ದೀಪವೆಂದು ಪರಿಗಣಿಸಲಾಗುತ್ತದೆ. ಈ ದೀಪವನ್ನು ನಾವು 90%ಕ್ಕೂ ಅಧಿಕ ಹಿಂದೂ ಧರ್ಮದವರ ಮನೆಯಲ್ಲಿನ ದೇವರ ಕೋಣೆಯಲ್ಲಿ ನೋಡಬಹುದಾಗಿದೆ. ಮನೆಯಲ್ಲಿ ಹಿತ್ತಾಳೆಯ ದೀಪವನ್ನು ಬೆಳಗುವುದು ಮನೆಗೆ ಸಮೃದ್ಧಿ, ಸಂಪತ್ತು ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಹಿತ್ತಾಳೆ ದೀಪವನ್ನು ಬೆಳಗುವುದು ಶುಭ ಸೂಚನೆಯಾಗಿದೆ. ದೇವರ ಕೋಣೆಯಲ್ಲಿ ಬೆಳ್ಳಿ ದೀಪ. ಲೋಹದ ದೀಪಗಳಲ್ಲಿ ಬೆಳ್ಳಿಯ ದೀಪವೂ ಒಂದಾಗಿದೆ. ಬೆಳ್ಳಿ ದೀಪವು ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಇದರ ಮೃದುವಾದ ಹೊಳಪು ಪೂಜೆಯಲ್ಲಿ ಅದರದ್ದೇ ಆದ ಸೂಕ್ಷ್ಮ ಸೌಂದರ್ಯವನ್ನು ನೀಡುತ್ತದೆ. ಮನೆಯ ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಬೆಳ್ಳಿಯ ದೀಪವನ್ನು ಬೆಳಗುವುದರಿಂದ ಮನೆಗೆ ಶಾಂತಿ ಮತ್ತು ಸಂಪತ್ತು ಬರುತ್ತದೆ. ವಿಶೇಷವಾದ ಪೂಜೆ, ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಬೆಳ್ಳಿ ದೀಪವನ್ನು ಬೆಳಗಿಸಲಾಗುತ್ತದೆ. ಅದರಲ್ಲೂ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಡ್ಡಾಯವಾಗಿ ಬೆಳ್ಳಿಯ ದೀಪವನ್ನು ಬೆಳಗಿಸಲಾಗುವುದು. ದೇವರ ಕೋಣೆಯಲ್ಲಿ ತಾಮ್ರದ ದೀಪ. ತಾಮ್ರದ ದೀಪವನ್ನು ಹೆಚ್ಚಾಗಿ ಎಲ್ಲೂ ಬಳಸಲಾಗುವುದಿಲ್ಲ. ಈ ಲೋಹದ ದೀಪವನ್ನು ಬೆಳಗಿಸುವುದು ತುಂಬಾನೇ ವಿರಳ. ಆದರೆ ಈ ದೀಪವು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವಲ್ಲಿ ತಾಮ್ರದ ದೀಪವು ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ. ತಾಮ್ರವು ತ್ವರಿತವಾಗಿ ತುಕ್ಕು ಹಿಡಿಯುವಂತಹ ಗುಣವನ್ನು ಹೊಂದಿರುತ್ತದೆ. ಹಾಗಾಗಿ ನಾವು ಆಗಾಗ್ಗೆ ತಾಮ್ರದ ದೀಪವನ್ನು ಸ್ವಚ್ಛಗೊಳಿಸುತ್ತಿರಬೇಕು. ದೇವರ ಕೋಣೆಯಲ್ಲಿ ಮಣ್ಣಿನ ದೀಪ. ಮಣ್ಣಿನ ದೀಪವು ಅತ್ಯಂತ ಸಾಂಪ್ರದಾಯಿಕವಾಗಿ ಬಳಸಿಕೊಂಡು ಬಂದ ಲೋಹದ ದೀಪಗಳಲ್ಲಿ ಒಂದಾಗಿದೆ. ಮಣ್ಣಿನ ದೀಪವನ್ನು ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದು ಮತ್ತು ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಮಣ್ಣಿನ ದೀಪದಲ್ಲಿನ ಮಣ್ಣು ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸುತ್ತದೆ. ಮಣ್ಣಿನ ಸುವಾಸನೆಯನ್ನು ತುಂಬಿರುತ್ತದೆ. ಇದು ಸಮೃದ್ಧಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಮ್ರತೆಯಿಂದ ಪ್ರಾರ್ಥಿಸುವುದಕ್ಕೆ ಸಹಕಾರಿಯಾಗಿದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.